ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಹೇಳದೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಉದ್ದೇಶ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಏನಂತ ಗೊತ್ತಿಲ್ಲ ರೀ, ನೀವು ಮಾಹಿತಿ ಹೇಳದೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತ ಸರ್ಕಾರ ಮಾಡಿದರೆ ಇನ್ನು ಏನು ಮಾಡಿಲ್ಲ, ಯಾವ ಫ್ಯಾಕ್ಟರಿ ತಗೊಂಡ್ಬಂದಿಲ್ಲ, ಏನು ಇಲ್ಲ ಸರ್. ಸುಮ್ಮನೆ ಬಂದು ಸರ್ವೆ ಮಾಡಕತ್ತಾರ. ಇಲ್ಲಿ ಏನೈತಣ ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನು. ಯಾರು ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಅಷ್ಟ ಮಾತ್ರ ಬರೋದಿಲ್ಲ. ಲೋಕಲ್ ಶಾಸಕರು ಅದಾರ ಕರೆ ಒಂದ್ ದಿವಸ ಬಂದಿಲ್ಲ, ಬಂದಿಲ್ಲ. ಏನ್ ಪರಿಸ್ಥಿತಿ ಪರಿಸ್ಥಿತಿ ಹಂಗದ್ರಿ, ನಾನು ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣದ್ರ ಬಾಳ. ಬಿಜಾಪುರ ತೋಡಿ ಮಂದಿ ಹೋಗ್ತಾರ, ಬಿಜಾಪುರ ಸುಮ್ಮ ಅಟ್ಬಿಟ್ಟು ಕೂಲಿಕಾರ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ ಮಂದಿ ಮಾರಾಟಕ್ಕೆ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ರೈತರಲ್ಲಿ ಏನ್ ಮಾಡ್ತಾರೆ, ವ್ಯವಸಾಯ ಬಿಟ್ಟು ಹೋಗ್ಬೇಕಾಗಿದ್ರೆ ಆ ಪರಿಸ್ಥಿತಿ. ಈ ವರ್ಷ ಬರಗಾಲ ಪೀಡಿತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಪಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ ಜೊತೆ ನಡ್ರಿ ಹಂಗೆ ಮಗಲ ಭಾಳ ಅಂದ್ರೇನ್ರಿ 100 ಸ್ವಾಗತ ಬರದ ನಾಡಿಗೆ. ಇವ್ರದೇ ಹೊಲ ರೀ. ಮಾತಾಡ್ತೀನಿ
ಇಲ್ಲದ ಒಂದು ಹೃದಯ ಇಲ್ಲದ ಕಾಂಗ್ರೆಸ್ ಸರ್ಕಾರದ ಸಿಎಂಗಳಿಗೆ ನೀವು ಮನವಿ ಮಾಡಿ ರೈತರ ಪ್ರಾಣ ಉಳಿಸ್ರಿ. ನಿಮ್ ಜೊತೆ ನಾವು ವಿಜಯ ಹೇಳಿ ಮತ್ತೊಮ್ಮೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಎಲ್ಲ ರೈತರ ಬರ್ರಿ ಸರ್ ಬರ್ರಿ ಬಾಣ ಬರ್ರಿ ಕಾಕ ಮುಂದೆ ಬರ್ರಿ. ಜನ ಬರ್ರಿ ತಮ್ಮ ಹೊಲಕ್ಕೆ ಬಂದಿದ್ದೀವಿ, ತಾವು ಇರ್ಬೇಕು ಮುಂದೆ ಬನ್ನಿ. ಇವು ಹಿಂದೆ ಈ ಸೈಡ್ ಸರಿ ಸರ್ ಸ್ವಲ್ಪ ಆಚೆ ಕಡೆ ಬರ್ರಿ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸೆಂಟರ್ ಅವಕಾಶ ಕೊಡ್ರಿ. ಬಂದರ್ ಹಚ್ಚಿದ ಹಾಕ್ರಿ ಕಾಕ ಹಾಕ್ರಿ ಅವರಿಗೆ ಸುದ್ದಿ ಮೂಡಿಸಬೇಕಾಗಿದೆ. ನಿಮಗೆ ವಿನಂತಿ ಮಾಡ್ಕೊಂಡು ರೈತರು ಅತಿ ಸಾವಿನ ನೋವಿನಲ್ಲಿ ಸಾಲ ಸೂಲ ಮಾಡಿ ಆರಂಭ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಒಳಗೆ ಸಾಹೇಬ್ರೆ ನಿಮ್ಗೆ ಕೈ ಮುಗಿದು ಕಾಲು